ಮೊದಲನೇದಾಗಿ ಬಿಡದಿ ಭಾಗದಲ್ಲಿ ನಡೀತಾ ಇರೋಂಥ ಒಂದು ಜಮೀನು ಅಕ್ವೇಷನ್ ಸಂಬಂಧಪಟ್ಟಂತ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಒಂದು ಬೆಂಗಳೂರಲ್ಲೇನೆ ನಾವು ಸರಿಪಡಿಸಕ್ಕಾಗದಿರೋಂಥ ಸಮಸ್ಯೆಗಳು 1000 ಇದಾವೆ. ಇದನ್ನ ನಾವು ಸರಿಪಡಿಸ್ಬೇಕಾಗಿರೋಂಥ ದೊಡ್ಡ ಕೆಲಸ. ಇಲ್ಲ ಯಾಕಂದ್ರೆ ಬೆಂಗಳೂರಿನಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ವಿಶಾಲವಾದಂಥ ಕೆಲವು ಕಡೆ ರಸ್ತೆಗಳಿದಾವೆ. ಆ ರಸ್ತೆಗಳನ್ನ ಇವನ್ ಬಂದು ಅವನಾಗಿತ್ತಾನೆ, ಅವ್ನ್ ಬಂದು ಇವನಾಗಿತ್ತಾನೆ, ಇವನ್ನೆಲ್ಲ ಈ ತರದ್ದು ಇಲ್ಲೇ ಒಂದು ಪ್ಲಾನ್ ಇಲ್ಲ ಇವ್ರಿಗೆ. ಬೆಂಗಳೂರನ್ನ ಕಟ್ಟಕ್ಕಾಗದಿರೋರು ಇನ್ನು ಹೊರಗಡೆ ಹೋಗಿ ಇನ್ನೊಂದು ಸಿಟಿ ಕಟ್ತೀನಿ, ಅಲ್ಲೇನೋ ಒಂದಷ್ಟು ಒತ್ತಡ ಕಮ್ಮಿ ಮಾಡ್ತೀನಿ ಅಂತ ಹೇಳ್ತಾ ಇರೋದನ್ನೇ ದೊಡ್ಡ ಮೂರ್ಖತನ ಅಂತ ನನ್ನ ಭಾವನೆ. ಯಾಕೆಂದ್ರೆ ಇರೋ ಬೆಂಗಳೂರಿನಲ್ಲಿ ಇವ್ರಿಗೆ ಮೇಂಟೈನ್ ಮಾಡಕ್ ಬರ್ತಾ ಇಲ್ಲ ಇವ್ರಿಗಿನ್ನ. ಇನ್ನು ಹೊರಗಡೆಯಿಂದ ಒಂದೊಂದು ಹೊಸ ನಗರಗಳು ಕಟ್ತೀವಿ. ಈ ತರದ ನಗರಗಳು ಘೋಷಣೆಗಳು ತುಂಬಾ ಸರ್ಕಾರದ ತುಂಬಾ ಸತಿ ಆಗಿದ್ದಾವೆ. ಅದರಿಂದ ರೈತರುಗಳು ಯಾರು ಜಮೀನುಗಳನ್ನ ಉಳಿಸ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಬಿಟ್ಕೊಡ್ಬೇಕಾಗಿರೋದಂಥದ್ದು ಇವತ್ತಿನ ವಾಸ್ತವಕ್ಕೆ ಹತ್ತಿರವಾಗಿರೋಂಥ ವಿಚಾರ. ಅದನ್ನ ಸಂಬಂಧಪಟ್ಟಂತ ಸರ್ಕಾರಗಳು ಮತ್ತೆ ಇರೋಂಥ ಅಲ್ಲಿನ ಜನಗಳ ಭಾವನೆ ಏನೈತೆ ಅದನ್ನ ಅರ್ಥೈಸ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೇದಾಗತ್ತೆ. ಮತ್ತೆ ತುಂಬಾ ಜನ ಇವತ್ತಿನ ಕಾಲಮಾನಕ್ಕೆ ಇದೆಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನದಲ್ಲಿ ಇದೊಂದು ನೇಣುಗುಣಿಕೆ ಆಗುತ್ತೆ ಅನ್ನೋದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ಹಳ್ಳಿಲಿ ಟಾಟಾ ಕಂಪ್ನಿಯವರು ಒಂದು ಸಣ್ಣ ಹಳ್ಳಿಲಿ ಒಂದು ಕಾರ್ಖಾನೆ ಮಾಡಬೇಕು ಅಂತ ಹೋಗಿ ಅಲ್ಲಿ ಅಕ್ವೇಷನ್ ಮಾಡ್ಕೊಂಡಾಗ ಅಲ್ಲಿಂದ ಒಂದು ಕಿಡಿ ಎತ್ಕೊಂಡು ಅದು ಇಡೀ ರಾಜ್ಯ ವ್ಯಾಪಿಸಿ ಸುಮಾರು 15 ವರ್ಷ ಅಮ್ಮ ಅಲ್ಲೇನೇ ಅಧಿಕಾರ ನಡೆಸುವಂತ ಒಂದು ಅವಕಾಶ ಸಿಕ್ತಂತ ಸನ್ನಿವೇಶ. ಯಾಕಂದ್ರೆ ರೈತರನ್ನ ಎದುರಾಕೊಂಡು ರೈತರ ಜೊತೆ ಭಾವನಾತ್ಮಕವಾಗಿ ಒಂದು ಒಡನಾಟ ಇರ್ತದೆ ಅವ್ರಿಗೆ. ಯಾಕಂದ್ರೆ ಹೌದು ತುಂಬಾ ಜನ ಹೇಳ್ತಾ ಇದ್ರು, ರೈತರುಗಳನ್ನ ನೋಡ್ತಾ ಇದ್ದೆ, ನಮ್ಮ ತಂದೆ ತಾಯಿದ ಅಲ್ಲೊಂದು ಗುಂಡಿ ಇದೆ, ಆ ಗುಂಡಿನ ನಾವು ಪೂಜೆ ಮಾಡ್ತಿದ್ವಿ ಅಂತ. ಹೌದು, ಈಗ ಅದು ಕರೆಕ್ಟ್ ತಾನೇ. ಅದು ಈಗ ನಾವು ಆಗ್ಲಿ ಅಥವಾ ಇವಾಗ ರಾಜಕಾರಣಿಗಳಾಗಲಿ ಅವ್ರ ಹತ್ತಿರ ಗುಂಡಿಗಳಿರೋದ್ಮೇಲೆ ಅಕ್ವೇಷನ್ ಮಾಡಿಸ್ತೀವಿ ನೋಡೋಣ. ಅವ್ರಿಗೆ ಎಷ್ಟು ಭಾವನಾತ್ಮಕವಾದಂಥ ವಿಷಯಗಳು. ಅವ್ರು ಹೋಗಿ ಪ್ರತಿ ವರ್ಷ ಪೂಜೆ ಮಾಡಬೇಕು, ಇನ್ನೊಂದು ಮತ್ತೊಂದು 4 ತಲೆಮಾರು 5 ತಲೆಮಾರು ಅವರು ಹಳ್ಳಿಗಳಲ್ಲಿ ಇದ್ದು ವಾಸ ಇರೋಂಥವ್ರನ್ನ ಒಕ್ಕಲೆಬ್ಸೋದೈತಲ್ಲ, ಅದರಂತ ದೊಡ್ಡ ಪಾಪದ ಕೆಲಸ ಇನ್ಯಾವುದೂ ಇಲ್ಲ ಅಂತ ನನ್ನ ಭಾವನೆ.